ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್. ರಾಜ್ಯ ಸರ್ಕಾರದ ರಾಜಧನ ವಸೂಲಿ ಕ್ರಮ ಖಂಡನೆ. ಓಟಿಎಸ್ ನಿರ್ಧಾರ ಹಾಗೂ ಕೋಟ್ಯಾಂತರ ದಂಡಕ್ಕೆ ವಿರೋಧ. ಬೇಡಿಕೆ ಈಡೇರದಿದ್ದರೆ ಕಲ್ಲು ಗಣಿಗಾರಿಕೆ ಬಂದ್. ರಾಜ್ಯ ಸರ್ಕಾರ ವಿಪರೀತವಾಗಿ ರಾಜಧನ ವಸೂಲಿ ಮಾಡುತ್ತಿರುವುದು ಖಂಡನೀಯ. ಸರ್ಕಾರದ ಸಂಪುಟ ಉಪ ಸಮಿತಿಯ ತೀರ್ಮಾನದಂತೆ ಒಂದು ಬಾರಿ ಇತ್ಯರ್ಥ. ಓಟಿಎಸ್ ನಿರ್ಧಾರದ ಮೂಲಕ ಗುತ್ತಿಗೆದಾರರಿಗೆ ಕೋಟ್ಯಾಂತರ ರು ದಂಡ ವಿಧಿಸುತ್ತಿರುವುದನ್ನು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವಿರೋಧಿಸಿದೆ. ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರದಿದ್ದರೆ ಕಲ್ಲು ಗಣಿಗಾರಿಕೆ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಡಿ ಸಿದ್ದರಾಜು, ಸಂಪುಟ ಉಪ ಸಮಿತಿಯ ತೀರ್ಮಾನದಂತೆ ಓಟಿಎಸ್ ಹೆಸರಿನಲ್ಲಿ ಮಾಲೀಕರ ಮೇಲೆ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸುತ್ತಿರುವುದನ್ನು ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ. ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಕ್ರಷರ್ ಗಣಿಗಾರಿಕೆ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸರ್ಕಾರಕ್ಕೆ ಈಗಾಗಲೇ ರಾಜಧನ ಸಂಪೂರ್ಣವಾಗಿ ಸಂದಾಯವಾಗಿರುವ ಸಂದರ್ಭದಲ್ಲಿ ಮತ್ತೆ ಗುತ್ತಿಗೆದಾರರಿಂದ ರಾಜಧನ ವಸೂಲಿ ಮಾಡಲು ಮುಂದಾಗಿರುವುದು ಅನ್ಯಾಯ ಹಾಗೂ ಕಾನೂನು ಬಾಹಿರ ಕ್ರಮವಾಗಿದೆ. ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಸರ್ಕಾರವನ್ನು ತೀವ್ರವಾಗಿ ಆಗ್ರಹಿಸಿದರು. ಕಾಮಗಾರಿ ನಿರ್ವಹಣಾ ಇಲಾಖೆಗಳಲ್ಲಿ ರಾಜಧನವನ್ನು ಈಗಾಗಲೇ ಪಾವತಿಸಿಕೊಂಡು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಅದೇ ರಾಜಧನವನ್ನು ಮತ್ತೆ ಗಣಿ ಗುತ್ತಿಗೆದಾರರಿಂದ ವಸೂಲಿ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಸರ್ಕಾರಕ್ಕೆ ಸಲ್ಲಿಸಬೇಕಾದ ರಾಜಧನ ಪೂರ್ಣವಾಗಿ ಸಂದಾಯವಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ದ್ವಿತೀಯ ವಸೂಲಿ ನಡೆಯಬಾರದು ಎಂದರು. ಕೆಎಂಎಂಸಿಆರ್ 1994 ನಿಯಮಗಳು ಪ್ರಸ್ತುತ ಕಾನೂನುಬದ್ಧ ಗಣಿಗಾರಿಕೆ ಚಟುವಟಿಕೆಗಳಿಗೆ ಪೂರಕವಾಗಿಲ್ಲ. ಆದ್ದರಿಂದ ಸಮಗ್ರ ಹಾಗೂ ಸಮರ್ಪಕ ತಿದ್ದುಪಡಿ ಮಾಡುವುದು ಅನಿವಾರ್ಯವಾಗಿದೆ. ದೂರ ಸಂವೇದಿ ಏಕೀಕರಣ, ವೇ ಬ್ರಿಡ್ಜ್, ILMS ವ್ಯವಸ್ಥೆಗಳನ್ನು ಜಾರಿಗೆ ತರುವುದಕ್ಕೂ ಮೊದಲು ಈ ನಿಯಮಕ್ಕೆ ತಿದ್ದುಪಡಿ ಅಗತ್ಯವಿದೆ. ನಿಯಮ ಪರಿಷ್ಕರಣೆ ಇಲ್ಲದೆ ಈ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸುವುದು ಅಸಾಧ್ಯವಾಗಿದ್ದು, ಅಭಿವೃದ್ಧಿ ಕಾಮಗಾರಿಗಳಿಗೂ ಇದರಿಂದ ಗಂಭೀರ ಅಡಚಣೆ ಉಂಟಾಗಲಿದೆ ಎಂದು ಅವರು ಹೇಳಿದರು. ಸಂಪುಟ ಉಪಸಮಿತಿ ತೀರ್ಮಾನದಂತೆ ಓಟಿಎಸ್ ಹೆಸರಿನಲ್ಲಿ ಮಾಲೀಕರ ಮೇಲೆ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಿರುವುದು ಖಂಡನೀಯ. ಈ ಕ್ರಮದಿಂದ ಕಲ್ಲುಗಣಿ ಮತ್ತು ಕ್ರಷರ್ ಕೈಗಾರಿಕೆ ತೀವ್ರ ಸಂಕಷ್ಟಕ್ಕೆ ಸಿಲುಕಲಿದೆ. ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸದಿದ್ದಲ್ಲಿ ರಾಜ್ಯಾದ್ಯಂತ ಎಲ್ಲ ಸ್ಟೋನ್ ಕ್ರಷರ್ ಘಟಕಗಳು ಹಾಗೂ ಕಟ್ಟಡ ಕಲ್ಲು ಗಣಿಗಾರಿಕೆ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ರಾಜ್ಯ ಮಟ್ಟದ ಬಂದ್ಗೆ ಒಕ್ಕೂಟ ಮುಂದಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಸಂಘದ ಗೌರವಾಧ್ಯಕ್ಷ ಸಂಜೀವ್ ವಿ ಹಟ್ಟಿಹೊಳಿ, ಉಪಾಧ್ಯಕ್ಷರಾದ ವಾಗೀಶ್, ಅಬ್ದುಲ್ ಮಜಿದ್ದ, ಮನೋಜ್ ಶೆಟ್ಟರ್, ಪಂಚಮಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ DR ಮಹೇಶ್, ಸಂಘಟನಾ ಕಾರ್ಯದರ್ಶಿ CS ಭಾಸ್ಕರ್, ಕೋಶಾಧಿಕಾರಿ ಉಮಾಶಂಕರಯ್ಯ, ಎಲ್ಲ ಜಿಲ್ಲೆಯ ನಿರ್ದೇಶಕರುಗಳು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. OTS ಅಂದರೆ ನಿಮ್ಗೆ ಹೇಳ್ತಾ ಇದ್ದೀವಿ, ಒನ್ ಟೈಮ್ ಸೆಟಲ್ಮೆಂಟ್. ಅವರು ಯಾವ ರೀತಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಈಗಾಗಲೇ ನಮ್ಮ ಮಿತ್ರರು ಹೇಳ್ದಂಗೆ 80% ವರ್ಕ್ ಎಕ್ಸಿಕ್ಯೂಟಿವ್ನಲ್ಲಿ ಬಂದ ಹಣ ಸರ್ಕಾರಕ್ಕೆ ಮುಟ್ಟಿಸಿ ಆಗಿದೆ. 20% ಮಾಲೀಕರು ನಾವು ತುಂಬಿಸಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಯಾರೂ ಬಾಕಿದಾರರಲ್ಲ. ಯಾಕೆಂದರೆ ನಾವು 10 ಬಾರಿ ಸರ್ಕಾರದ ಗಣಿ ಇಲಾಖೆಯ ಕಾರ್ಯದರ್ಶಿಯವರಿಗೆ, ಮಾನ್ಯ ಮಂತ್ರಿಯವರಿಗೆ, ನಿರ್ದೇಶಕರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ನಾವು ಸುದ್ದಿ ಮುಟ್ಟಿಸಿ ನಮ್ಮನ್ನು ಕರೆದು OTS ಮಾಡಬೇಕಾದ್ರೆ ಉಪಸಮಿತಿ ಮುಂದೆ ನಮ್ಮನ್ನು ಒಂದು ಮೀಟಿಂಗ್ ಮಾಡಿ ಅಂದರೆ ಇದುವರೆಗೂ ನಮ್ಮ ಮಾಲೀಕರನ್ನ ಕಡೆಗಣಿಸಿ ಅವರು ತರಾತುರಿಯಾಗೆ ಏನು ಈ ಒಂದು OTS ಮಾಡೋಕ್ಕೆ ಕೊಟ್ಟಿರೋ ಹುನ್ನಾರ ಏನು ಅಂತ ನಮ್ಗೆ ಅರ್ಥವಾಗ್ತಿಲ್ಲ. ಆದ್ದರಿಂದ ನಮ್ಮ ಉದ್ಯಮ ಬಂದ್ ಮಾಡಿ ನಾವು ಮುಂದಿನ ದಿವಸ ಪೂರ್ತಿ ಹೋರಾಟ ಮಾಡೋಕ್ಕೆ ನಾವು ಎಲ್ಲ ತೀರ್ಮಾನ ಮಾಡಿದ್ದೀವಿ. ಇವತ್ತು 30 ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಸಭೆ ಸೇರಿರೋದು ಇದು OTS ವಿರೋಧವಾಗಿ ಮಾತ್ರ. ಬೇರೆ ಯಾವುದೇ ವಿಚಾರ ಇದ್ರೂ ಮುಖ್ಯಮಂತ್ರಿಯವರು ನಮ್ಮ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು D ಸಿದ್ದರಾಜು, ಅಧ್ಯಕ್ಷರು, ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಆ್ಯಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್. ನಮ್ಮ ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ನಿಂದ ನಾವು ಇವತ್ತು ಎಲ್ಲ ಪದಾಧಿಕಾರಿಗಳು 30 ಜಿಲ್ಲೆ ಪದಾಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿ ಇವತ್ತು ನಾವೊಂದು ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಏನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ಮಾಡಿದೆ. ಕ್ಯಾಬಿನೆಟ್ ಸಬ್ ಕಮಿಟಿದಲ್ಲಿ ರೆಕಮೆಂಡೇಷನ್ ತೊಗೊಂಡು ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ಆಗಿದೆ.
ಸಿ ಎ ಜಿದವರು ಸರ್ಕಾರ ಮೇಲೆ ಬೇರೆ ಬೇರೆ ಇಲಾಖೆ ಮೇಲೆ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಮೇಲೆ ಏನೋ ಒಂದು ರಿಮಾರ್ಕು, ನೀವು ಸರಿಯಾಗಿ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ನೀವು ಕಾನೂನ ಒಂದು ಮಾಡಿ ಪ್ರಾಕ್ಟೀಸ್ನಲ್ಲೇ ಬೇರೆ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದ ಅಂತ ಹೇಳಿ ಸಿ ಎ ಜಿದವರು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಕ್ಕೆ ಎಲ್ಲಿಯೋ ಇದು ನಮ್ಮ ಮೇಲೆ ಗಂಡಾಂತರ ತರ್ತಾ ಇದ್ದಾರೆ. ದಿಸ್ ಇಸ್ ಟೋಟಲಿ ದಿ ಫಾಲ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್, ವೇಡಾಸ್ ಆ್ಯಂಡ್ ಟೋಟಲ್ ಲ್ಯಾಬ್ಸ್ ಆಫ್ ದಿ ಪಾಲಿಸಿ. ಅಂದರೆ ಪಾಲಿಸಿ ಪೇಪರ್ ಮೇಲೆ ಒಂದು ಮಾಡಿ ಪ್ರಾಕ್ಟೀಸ್ನಲ್ಲಿ ಬೇರೆ ಸಿಸ್ಟಮ್ ಇಟ್ಟು ಹೇಗೆ ಮಾಡಿದ್ದಾರೆ ಅಂತಂದರೆ 70% ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಮುಖಾಂತರ ಅಲ್ಲಿ ಕಾಂಟ್ರಾಕ್ಟರ್ಸ್ ಬಿಲ್ದಲ್ಲೇ ಡಿಡಕ್ಟ್ ಮಾಡ್ತಾರೆ. ನಮಗೆ 40 ವರ್ಷದಿಂದ ಅಂದರೆ 30 ವರ್ಷ 1994ದಲ್ಲಿ ಏನು ರೂಲ್ಸ್ ಮಾಡಿದ್ರು, ಆ ರೂಲ್ಸ್ ನಂತರ ರೂಲ್ 40 ಪ್ರಕಾರ ನಮಗೆ ವರ್ಷ ನಮಗೆ ನಮ್ಮ ಕ್ರಷರು ಕ್ವಾರಿ ಮೇಲೆ ಬಂದು ಆಡಿಟ್ ಮಾಡಿದ್ದಾರೆ ರೂಲ್ 40 ಪ್ರಕಾರ. ಮತ್ತು 30% ಅಂದರೆ ಏನು ವೇಡಾಸಿಂದ ಏನು ಬಂದಿದೆ ಅದನ್ನು ಬಿಟ್ಟು ಉಳಿದು ನಾವೇನು ಪ್ರೈವೇಟ್ ಆಗಲಿ, ಮನೆ ಕಟ್ಟೋರಾಗಲಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಲಿ ಅಂತ ಅದಕ್ಕೆ ಏನೋ ಸಪ್ಲೈ ಮಾಡಿದ್ದೇವೆ, ಏನು ಇದನ್ನು ಖನಿಜ ಸಂಪತ್ತು ನಾವು ಕೊಟ್ಟಿದ್ದೇವೆ, ಅದಕ್ಕೆ ನಮಗೆ ಆಡಿಟ್ ಮಾಡ್ಕೊತ ಬಂದಿದ್ದಾರೆ. ಅಧ್ಯಕ್ಷರು ಈಗಾಗಲೇ ಹೇಳಿದ್ರು, ನಾವಿವತ್ತು 32 ಜಿಲ್ಲೆಗಳಿಂದ ಸಭೆ ಕರೆದಿರ್ತಕ್ಕಂಥದ್ದು. OTS ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ರಾಯಲ್ಟಿ ಕಲೆಕ್ಷನ್ಗೆ 2 ದಾರಿ ಮಾಡ್ಕೊಂಡಿದ್ದಾರೆ. ಒಂದು ಕಾಂಟ್ರಾಕ್ಟರ್ಸ್ ಹತ್ರ ಕೆಲಸ ಮಾಡಾದ್ಮೇಲೆ ತೊಗೊಳೋದು, ಅವ್ರು ಎಲ್ಲಿಂದನ ತರಲಿ ಜಲ್ಲಿನ ಅವ್ರು ಕೇಳಲ್ಲ, ಅವ್ರು ಕಳ್ತನ ತೊಗೊಂಬಂದು ತಮಿಳ್ನಾಡಿನ ತೊಗೊಂಬರಲಿ, ಎಲ್ಲನ ತೊಗೊಂಬರಲಿ, ಇಲ್ಲಿಗಲ್ ಕ್ವಾರಿಯಿಂದ ತೊಗೊಂಬರಲಿ, ತೊಗೊಂಡೋಗಿ ಹಾಕಿಸ್ಕೊತಾರೆ. ಕೊನೆಗೆ ಅವ್ರು ಬಿಲ್ ಆಗೋ ಸಮಯದಲ್ಲಿ ಆ ಬಿಲ್ನಲ್ಲಿ ಬರೀ ರಾಯಲ್ಟಿ ಮಾತ್ರ, DMF ಕಟ್ಟಾಗಲ್ಲ, APPನೂ ಕಟ್ಟಾಗಲ್ಲ, ಅಷ್ಟು ಮಾತ್ರ ಕಟ್ ಮಾಡಿಬಿಟ್ಟು ಅವ್ರಿಗೆ ಬಿಲ್ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇಲ್ಲಿಗಾಲಿಟಿಗೆ ಪ್ರೋತ್ಸಾಹ ಕೊಟ್ಟು ಮಾಡಿಸ್ಬಿಟ್ಟು ಅಷ್ಟು ವರ್ಷದಿಂದ ಹೊಡೆದು ಆ ಥರ ಮಾಡಿರೋದನ್ನ ಇವಾಗ ನಮ್ಮ ಮೇಲೆ OTS ಮಾಡಿಬಿಟ್ಟು ನೀವು ಒಂದು ಸತಿ ಕಟ್ಟಿ ರಾಯಲ್ಟಿನ ಇಷ್ಟು ದಿನ ನೀವು ಕ್ವಾರಿ ಮಾಡಿರೋದಕ್ಕೋಸ್ಕರ ಅಂತ ಹೇಳಿ ಒಂದು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇದು ಆಗಲೇ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಿದೆ ಅಂತ ನಮ್ಗೆ ಕೇಳಿಬಂದಿದೆ. ಹಾಗಾಗಿ ನಾವೆಲ್ಲ ಒಗ್ಗೂಡಿಸಿ ಈ ಒಂದು ತೀರ್ಮಾನನ ವಿರೋಧಿಸ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಮುಂದೆ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಭಾಸ್ಕರ್, ಸಹ ಕಾರ್ಯದರ್ಶಿ, ಕರ್ನಾಟಕ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಓನರ್ಸ್ ಅಸೋಸಿಯೇಷನ್. ಥ್ಯಾಂಕ್ ಯು. ಕನ್ನಡ ಮತ್ತು ಉಡುಪಿ ಜಿಲ್ಲಾ ಕ್ವಾರಿ ಮಾಲಕರ ಸಂಘದ ಅಧ್ಯಕ್ಷ ಹಾಗೂ ಇಲ್ಲಿ ಯೂನಿಯನ್ ಆಫ್ ಕರ್ನಾಟಕ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ಸುಮಾರು 2016 ಇದು ಈ ಪ್ರಾಬ್ಲಮ್ ಫಸ್ಟ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸುಮಾರು 6,000 ಕೋಟಿ ಅಂತ ಒಂದು ನೋಟಿಸ್ ಹಚ್ಚಿದ್ದಾರೆ ಸರ್ಕಾರದವರು. ಈ ನೋಟಿಸನ್ನು ಇವತ್ತಿಗೂ ಹೈಕೋರ್ಟಲ್ಲಿ ಇನ್ನೂ ಬಾಕಿ ಇದೆ ಇತ್ಯರ್ಥ ಆಗಲಿಕ್ಕೆ. ಯಾಕಂತ ಹೇಳಿದರೆ ಇಟ್ ಇಸ್ ಸ್ಟಿಲ್ ಸಬ್ಜುಡಿಸ್. ಕೆಲವರಿಗೆ ಈ ನೋಟಿಸನ್ನು ಡಿಮಾಂಡ್ ನೋಟಿಸನ್ನು ಶೋಕಾಸ್ ನೋಟಿಸಿಗೆ ಕನ್ವರ್ಟ್ ಮಾಡಿ ಅಂತ ಹೈಕೋರ್ಟ್ ಆದೇಶ ಆಗಿದೆ. ಈ ಶೋಕಾಸ್ ನೋಟಿಸಿಗೆ ಎಲ್ಲರೂ ಉತ್ತರವನ್ನು ಡಿಪಾರ್ಟ್ಮೆಂಟಿಗೆ ಸಲ್ಲಿಸಿದ್ದಾರೆ. ಈಗ ನಾವು ಕೊಟ್ಟ ಉತ್ತರ ಸಮರ್ಪಕವಾಗಿ ಇದೆಯಾ ಇಲ್ವೋ ಅಂತೇಳಿ ಡಿಪಾರ್ಟ್ಮೆಂಟ್ ಅದನ್ನು ಫಸ್ಟು ಪರಿಗಣಿಸಬೇಕಿತ್ತು. ಇದನ್ನು ಯಾವುದು ಮುಂದುವರಿಸೋ ಮುಂದೆ ಅದನ್ನು ಯಾವುದು ಪರಿಗಣಿಸದೆ ಏಕಾಏಕಿ ಯೂನಿಲ್ಯಾಟ್ರಲಿ ಇವರು ಇದು ಮಾಡಿದ್ದು ಭಾಳ ತಪ್ಪು. ಯಾಕಂತೇಳಿದ್ರೆ ಒಂದೇನಂತ ಹೇಳಿದರೆ, ಈ ಮ್ಯಾಟರ್ ಏನಿದೆ ಇದು ಇಟ್ ಈಸ್ ಸಬ್ಜುಡಿಸ್. ಇನ್ನೂ ಕೋರ್ಟ್ ಇದಕ್ಕೆ ತೀರ್ಮಾನ ಇನ್ನೂ ಕೊಟ್ಟಿಲ್ಲ. ಇನ್ನು ಕೆಲವು ಕೇಸ್ಗಳಲ್ಲಿ ನಮ್ಮ ಸಮ್ಮುಖದಲ್ಲಿ ಸರ್ವೆ ಆಗಿಲ್ಲ, ನಿಮ್ಮ ಸಮ್ಮುಖದಲ್ಲಿ ಸರ್ವೆ ಆಗಬೇಕಂತ ಕೂಡ ಕೋರ್ಟ್ ಆದೇಶ ಮಾಡಿದೆ. ಈಗ ಸರ್ವೆ ಆಗಬೇಕಾದ್ರೆ ಫಸ್ಟ್ ಯಾವುದು ಸರ್ವೆ ಆಗಬೇಕಾದ್ರೂ ಒಂದು ಒರಿಜಿನಲ್ ಗ್ರೌಂಡ್ ಲೆವೆಲ್ ಇರಬೇಕು. ಈ ಡಿಪಾರ್ಟ್ಮೆಂಟಲ್ಲಿ ಎಲ್ಲೂ ಒರಿಜಿನಲ್ ಗ್ರೌಂಡ್ ಲೆವೆಲ್ ಇಲ್ಲದ ಕಾರಣ ಇವತ್ತಿಗೂ ಆ ಸರ್ವೆ ಕರೆಕ್ಟಾಗಿ ಮಾಡೋಕ್ಕೆ ಅವರಲ್ಲಿ ಏನೆಲ್ಲ ಸಮರ್ಪಕವಾದ ಒಂದು ಡೇಟಾ ಬೇಕೋ ಆ ಡೇಟಾ ಸರ್ಕಾರದಲ್ಲಿ ಇರುವುದಿಲ್ಲ. ಈ ಥರದ್ದು ಗೊಂದಲ ಇರುವಾಗ ಇದನ್ನು ಇದಕ್ಕೆ ಒಮ್ಮೆ ಇತಿಶ್ರೀ ಹಾಡುವ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಸುಮಾರು 7-8 ವರ್ಷದಿಂದ ಸರ್ಕಾರದ ಮುಂದೆ ಇದೊಂದು ಬೇಡಿಕೆ ಇಟ್ಟಿದ್ದೇವೇನಂತ ಹೇಳಿದರೆ, ನಮಗೂ ಈ ತಲೆನೋವು ಬೇಡ, ಸರ್ಕಾರಕ್ಕೂ ಒಂದು ಇದಾಗಿ ಒಂದು ಕ್ಲೀನ್ ಸ್ಲೇಟವಾಗಿ ನಾವು ಮುಂದುವರಿಯುವಂತ ಹೇಳುವ ನಿಟ್ಟಿನಲ್ಲಿ 5 ಲಕ್ಷ ರೂಪಾಯಿ ಹೆಕ್ಟೇರ್ಗೆ ನೀವು ಹಾಕುವುದಿದ್ರೆ ನಾವು ಅದಕ್ಕೆ ತಯಾರಿದ್ದೇವೆ ಕಟ್ಟಲಿಕ್ಕೆ. ಇದಕ್ಕೆ MMDR ಆ್ಯಕ್ಟಲ್ಲಿ ಕೂಡ ಒಂದು ಅಂಶ ಇದೆ, ಅದನ್ನು ಕಟ್ಟಿಸ್ಕೊಂಡು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತಾ ಇರೋದು ಇದು.